ಇವತ್ತು ನಮಗೆ ಬರೀ 10 ನಿಮಿಷದಲ್ಲಿ ಸೂಪರ್ ಟೇಸ್ಟಿಯಾಗಿರುವಂತಹ ಒಂದು ನುಗ್ಗೆ ಸೊಪ್ಪಿನ ಸಾರು ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕೋಸ್ಕರ ಸ್ವಲ್ಪ ನುಗ್ಗೆ ಸೊಪ್ಪನ್ನು ತೆಗೆದು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಬೇರೆ ಒಂದು ಪಾತ್ರೆಗೆ 1 ಕಪ್ ಮಸೂರ್ ದಾಲ್ ತಗೊಂಡಿದ್ದೀನಿ. ಮಸೂರ್ ದಾಲ್ ಬದಲು ತೊಗರಿ ಬೇಳೆ ತಗೊಂಡ್ರೂ ಟೇಸ್ಟ್ ಚೆನ್ನಾಗೇ ಇರುತ್ತೆ. ಅದಕ್ಕೆ ಅರ್ಧ ಕಪ್ ಹೆಸರು ಬೇಳೆಯನ್ನು ತಗೊಂಡಿದ್ದೀನಿ. ಈ ಬೇಳೆಯನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ನಾವಿವಾಗ ಒಂದು ಪ್ರೆಷರ್ ಕುಕ್ಕರಿಗೆ ಹಾಕೋಣ. ಇದರೊಟ್ಟಿಗೆ ನಾವು ಒಂದು ದೊಡ್ಡ ಟೊಮೆಟೊ ಹಣ್ಣನ್ನು ಕಟ್ ಮಾಡಿ ಸಹ ಹಾಕ್ತಾಯಿದ್ದೀನಿ. ನೋಡಿ, ಟೊಮೆಟೊ ಹಣ್ಣು ಸ್ವಲ್ಪ ದೊಡ್ಡದಿದ್ದರೆ 1, ಸಣ್ಣದಾದರೆ 2 ಟೊಮೆಟೊ ಹಣ್ಣನ್ನು ಹಾಕಬೇಕು. ಇದಕ್ಕೆ ಈರುಳ್ಳಿ, ಕಟ್ ಮಾಡಿದ ಈರುಳ್ಳಿಯನ್ನು ಹಾಕಿದ್ದೀನಿ. ಮತ್ತು ಒಂದು 7-8 ಎಸಳು ಬೆಳ್ಳುಳ್ಳಿ ಸಿಪ್ಪೆಯನ್ನು ತೆಗೆದು ಸೇರಿಸಿದ್ದೀನಿ. ಮತ್ತು ಖಾರಕ್ಕನುಸಾರವಾಗಿ ಹಸಿಮೆಣಸಿನಕಾಯಿ ಮತ್ತು ನಾವು ಕ್ಲೀನ್ ಮಾಡಿ ಇಟ್ಟಿರುವಂತಹ ನುಗ್ಗೆ ಸೊಪ್ಪನ್ನು ಸಹ ಇದಕ್ಕೇ ಸೇರಿಸಬೇಕು. ಇನ್ನಿದಕ್ಕೆ ಸ್ವಲ್ಪ ಅರಶಿನ ಹುಡಿ ಮತ್ತು 1 ಲೋಟ ನೀರನ್ನು ಹಾಕಿ ಕುಕ್ಕರನ್ನು ಮುಚ್ಚಿ 2 ವಿಸಿಲ್ ಕೂಗಿಸಬೇಕು. ಇಲ್ಲಿ ನೋಡಿ, ನಮ್ಮದು ಬೇಳೆ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ. ಇನ್ನು ಇದೇ ರೀತಿ ಇದನ್ನು ಸ್ಮ್ಯಾಶ್ ಮಾಡಬೇಕು. ಆ ಬೆಳ್ಳುಳ್ಳಿ ಎಲ್ಲ, ಇಡೀ ಬೆಳ್ಳುಳ್ಳಿ ಹಾಕಿದ್ದೀವಲ್ಲ, ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ನಾವು ಸ್ಮ್ಯಾಶ್ ಮಾಡಿ ಆ ಬೇಳೆ ಸೊಪ್ಪೆಲ್ಲ ಇದರಲ್ಲಿ ಚೆನ್ನಾಗಿ ಇದೇ ರೀತಿ ನಾವು ಇದನ್ನು ಮಸದು ಮಿಕ್ಸ್ ಮಾಡಬೇಕು. ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು, ಜಾಸ್ತಿ ನೀರಾಗಬಾರ್ದು. ಈ ಥರ ಸ್ವಲ್ಪ ಗಟ್ಟಿ ಸಾರಿದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇನ್ನೊಂದು ಪಾತ್ರೆ ಬಿಸಿ ಆದಮೇಲೆ ಅದಕ್ಕೆ ಎಣ್ಣೆ ಹಾಕಬೇಕು. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸಾಸಿವೆ ಮತ್ತು ಇದಕ್ಕೆ ಸ್ವಲ್ಪ ಜೀರಿಗೆಯನ್ನು ಹಾಕಬೇಕು. ಸಾಸಿವೆ ಮತ್ತು ಜೀರಿಗೆ ಹೊಡೆದ ಮೇಲೆ ಇದಕ್ಕೆ ಸ್ವಲ್ಪ ಫ್ರೆಶ್ ಆಗಿರುವಂತಹ ಕರಿಬೇವು ಸೊಪ್ಪು, ಒಣಮೆಣಸಿನಕಾಯಿ, ಅದರೊಟ್ಟಿಗೆ ಸ್ವಲ್ಪ ಹಿಂಗನ್ನು ಸಹ ಸೇರಿಸಬೇಕು. ಇದನ್ನು ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಉರಿಬೇಕು. ಒಳ್ಳೆಯ ಒಂದು ಸ್ಮೆಲ್ ಬರುತ್ತೆ ನೋಡಿ. ಇವಾಗ ನಾವು ಇದಕ್ಕೆ ಸ್ವಲ್ಪ ಒಂದು 1/4 ಚಮಚದಷ್ಟು ಸಾಂಬಾರು ಪುಡಿ, ಯಾವ ಸಾಂಬಾರು ಪುಡಿ ನಮ್ಮ ಹತ್ರ ಇದೆಯೋ ಆ ಸಾಂಬಾರು ಪುಡಿಯನ್ನು ಹಾಕಿ ಬೇಯಿಸಿ ಇಟ್ಟಿರುವಂತಹ ಬೇಳೆ ಮತ್ತು ಸೊಪ್ಪನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಕುಕ್ಕರನ್ನು ತೊಳೆದು ಸ್ವಲ್ಪ ನೀರನ್ನು ಸೇರಿಸಬೇಕು. ನಾವು ಉಪ್ಪು ಹಾಕಿರಲಿಲ್ಲ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಿ ಒಂದು ಸರ್ತಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಇದು ಕುದೀಲಿಕ್ಕೆ ಬಿಡಬೇಕು. ಜಾಸ್ತಿ ಸಾರು ಥರ ಅಲ್ಲ, ಸ್ವಲ್ಪ ಗಟ್ಟಿ ಸಾರಿದ್ದರೆ ಅನ್ನದ ಜೊತೆ ಸೂಪರ್ ಆಗುತ್ತೆ ಇದು. ನೋಡಿ, ಮುಚ್ಚಿಟ್ಟು ಒಂದು ಸ್ವಲ್ಪ ಹೊತ್ತು ಕುದೀಲಿಕ್ಕೆ ಬಿಟ್ಟರೆ ಸಾಕು, ಆಯಿತು. ಬೇಕಂದರೆ ಮೇಲ್ಗಡೆಯಿಂದ ಸ್ವಲ್ಪ ತುಪ್ಪವನ್ನು ಸಹ ಹಾಕಿದರೆ ಸೂಪರ್ ಆಗಿರುವಂತಹ ನುಗ್ಗೆ ಸೊಪ್ಪಿನ ಸಾರು. ನಾವೀಗ ಬಾಯ್ಲ್ಡ್ ರೈಸ್ ಅನ್ನದ ಜೊತೆ ನಾನೀಗ ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ, ಅನ್ನದ ಜೊತೆ ಒಂದು ಹಪ್ಪಳ ಅಥವಾ ಸ್ವಲ್ಪ ಉಪ್ಪಿನಕಾಯಿ ಇದ್ದರೆ ಸೂಪರ್ ಟೇಸ್ಟ್. ನಾನಿವಾಗ ಮೀನು ಫ್ರೈ ಮತ್ತು ಈ ಸಾರು ಇದು ಮಾತ್ರ ಸಾಕು, ಹೊಟ್ಟೆ ಫುಲ್ ಊಟ ಮಾಡಲಿಕ್ಕೆ ಟ್ರೈ ಮಾಡಿ.